ನಾಳೆ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ. ಇದರ ಪರಿಣಾಮಗಳೇನು ಅನ್ನೋದನ್ನು ನೋಡ್ತಾ ಇದ್ದೀವಿ. ರೆಸಾರ್ಟಲ್ಲಿದ್ದಾರೆ ಶಾಸಕರುಗಳು. ಆಯಾ ಪಕ್ಷದಲ್ಲಿ ಶಾಸಕರನ್ನು ಉಳಿಸಿಕೊಳ್ಳುವಂಥದ್ದೊಂದು ದೊಡ್ಡ ಜವಾಬ್ದಾರಿ. ಯಾರಿಗೆ ಮತ ಹಾಕಿಬಿಡ್ತಾರೋ ಅನ್ನುವಂಥ ಭಯ, ಯಾರ ಜೊತೆ ಸಂಪರ್ಕದಲ್ಲಿದ್ದಾರೋ ಅನ್ನುವಂಥ ಆತಂಕ. ಹೀಗಾಗಿ ರೆಸಾರ್ಟ್ನಲ್ಲೇ ಇಟ್ಕೊಂಡು ನೂತನ ಕೈ ಶಾಸಕರಿಗೆ ಮತಪಾಠವನ್ನು ಬೋಧಿಸಲಾಗಿದೆ. ಯಾರಿಗೆ ಮತ ಹಾಕಬೇಕು, ಏನು ಎತ್ತ, ಈ 1 ಅಂದರೆ 1 ಅಂತಲೇ ಹಾಕಬೇಕು, 2 ಅಂದರೆ 2 ಅಂತಲೇ ಹಾಕಬೇಕು. ರೈಟ್ ಗೀಟ್ ಮಾರ್ಕ್ ಹಾಕಿದರೆ ಹೋಯ್ತು. ಏನಾದರೂ ಮತಗೀತ ಹಾಕಿ ಯಾರಿಗಾರು ತೋರಿಸ್ಬಿಟ್ರೆ ಕನ್ಫರ್ಮೇಷನ್ಗೆ ಅಂತಂದರೆ ಹೋಯ್ತು. ಇವೆಲ್ಲವೂ ಕೂಡ ಬಹಳ ಸೂಕ್ಷ್ಮವಾಗಿದೆ ಸಂಗತಿ. ಹಾಗಾಗಿ ಏನು ಅಂತಂದರೆ ಅವರಿಗೆ ಪಾಠ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಪರಿಷತ್ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನು ಹಿಡಿತಾ ಇದೆ. ನಿನ್ನೆ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ CLP ಮೀಟಿಂಗ್ ಆಯಿತು. KPCC ಅಧ್ಯಕ್ಷ ವಿ.ಕೆ. ಹರಿಪ್ರಸಾದ್ ಮತ್ತು ಉಸ್ತುವಾರಿ ನಾಯಕ ಸುರ್ಜೇವಾಲಾ ಇದರಲ್ಲಿ ಪಾಲ್ಗೊಂಡಿದ್ದರು. ಮಾಜಿ CM ಸಿದ್ದರಾಮಯ್ಯ ಇದ್ದರು, ಸಚಿವರುಗಳಿದ್ದರು, ಶಾಸಕರುಗಳಿದ್ದರು, ವಿಧಾನ ಪರಿಷತ್ ಸದಸ್ಯರಿದ್ದರು. ಅಲ್ಲೊಂದು ಮಾದರಿ ಮತಪತ್ರವನ್ನು ಪ್ರದರ್ಶಿಸಲಾಯಿತು. ವಿವರಣೆ ಕೊಟ್ಟರು, ಮತದಾನ ಮಾಡೋದು ಹೆಂಗೆ ಅಂತ. ಕಲರ್ ಬಳಸಂಗಿಲ್ಲ, ರೈಟ್ ಮಾರ್ಕ್ ಹಾಕಂಗಿಲ್ಲ, ಯಾರಿಗೆ ಮತ ನಾವು ಹಾಕಿದ್ವಿ ಅನ್ನೋದನ್ನು ತೋರಿಸ್ಕೊಳ್ಳಂಗಿಲ್ಲ. ಹಿಂಗೆಲ್ಲ ಆದರೆ ಮತ ಹಾಕಿದ್ದು ಕೂಡ ವೇಸ್ಟ್. ಮತದಾರರಿಗೆ ಅಂದರೆ ಶಾಸಕರಿಗೆ ಮತ ಹಾಕೋದ್ರ ಬಗ್ಗೆ ಎಲ್ಲ ವಿವರಗಳನ್ನು ಕೊಡಲಾಗಿದೆ. ಈ ಮೊದಲ ಬಾರಿ ಗೆದ್ದಿರುವಂಥ ಶಾಸಕರೇ ಎಷ್ಟು ಜನ ಇದ್ದಾರೆ. ಹೀಗಾಗಿ CLP ಸಭೆಯಲ್ಲಿ ಮತದಾನದ ಬಗ್ಗೆ ಶಾಸಕರಿಗೆ ಮಾಹಿತಿಯನ್ನು ಕೊಡಲಾಯಿತು. 4 ಬಾಕ್ಸ್ಗಳಲ್ಲಿ ಬಂದಂಥ ಬ್ಯಾಲೆಟ್ ಪೇಪರನ್ನು ತೋರಿಸಿ ಪ್ರಾತ್ಯಕ್ಷಿಕೆ ನೀಡಲಾಯಿತು. ಬೆಳಗ್ಗೆ 11 ಗಂಟೆಗೆ ಇವತ್ತು ತರಬೇತಿ ಇದೆ. ಯಾವ ಅಭ್ಯರ್ಥಿಗೆ ಹೆಂಗೆ ಮತ ಹಾಕಬೇಕು ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಮಾಹಿತಿ ಕೊಡ್ತಾರೆ. 5 ಅಭ್ಯರ್ಥಿಗಳ ಪೈಕಿ ಯಾರು ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು, ಪ್ರಾಶಸ್ತ್ಯದ ಮತಗಳನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ, ಮೊದಲ ಮತ ಯಾರಿಗೆ, ಸೆಕೆಂಡ್ ವೋಟ್ ಯಾರಿಗೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಎಲ್ಲರಿಗೂ ಹಾಕಬಹುದು. ಆದರೆ ಎಷ್ಟು ಕನ್ಸಿಡರ್ ಆಗುತ್ತೆ ಅಷ್ಟೇ ಕನ್ಸಿಡರ್ ಆಗುತ್ತೆ. ಅದು ಕೂಡ ಗಮನಿಸಬೇಕಾದಂಥ ಸಂಗತಿ. ಈ ರೈಟ್ ಗೀಟ್ ಮಾರ್ಕ್ ಹಾಕಿಬಿಡೋದು ಅಂಥವೆಲ್ಲ ಮಾಡಿಬಿಟ್ರೆ ಹೋಯಿತು ಮತ, ಅದು ಅನರ್ಹ ಆಗಿಬಿಡುತ್ತೆ. ಇನ್ನು ಈ ಶಾಸಕಾಂಗ ಸಭೆಯಲ್ಲಿ SIR ಬಗ್ಗೆನೂ ಕೂಡ ತೀವ್ರ ಚರ್ಚೆ ನಡೆದಿದೆ. CM ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂಥ ಸಭೆ SIR ಬಗ್ಗೆ ಸಿದ್ದು, DK, ಸುರ್ಜೇವಾಲಾ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಏನಾದರೂ ಮೈ ಮರೆತರೆ ಹುಷಾರು, ಕಾಂಗ್ರೆಸ್ಸೇ ಟಾರ್ಗೆಟ್ಟು ಅನ್ನೋ ರೀತಿಯಲ್ಲಿ ಶಾಸಕರಿಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಒಂದು ಚೂರು ಎಡವಟ್ಟಾದರೂ ಕೂಡ ಬ್ಲಾಕ್ ಮಟ್ಟದ ಮತದಾರರು ಕೈ ತಪ್ಪಿ ಹೋಗ್ತಾರೆ. ಹೀಗಾಗಿ ಏನು ಅಂತಂದರೆ ನೀವೇ ನಿಮ್ಮ ಕ್ಷೇತ್ರಗಳಲ್ಲಿ ಟೀಮ್ಗಳನ್ನು ಮಾಡಬೇಕು, ನೀವೇ ಅದರ ಬಗ್ಗೆ ನಿಗಾ ವಹಿಸಬೇಕು. ಮುಂದಿನ ಚುನಾವಣೆಗೆ ಕೇಂದ್ರಕ್ಕೆ ಕರ್ನಾಟಕವೇ ಟಾರ್ಗೆಟ್ ಅನ್ನುವಂಥದ್ದು ಗೊತ್ತಿರಲಿ. SIR ಎಲ್ಲೆಲ್ಲಿ ಬಂತಲ್ಲ ಅಲ್ಲಲ್ಲಿ ಪರಿಣಾಮಗಳು ಏನೇನಾಗಿದೆ ಅನ್ನುವಂಥದ್ದು ಗೊತ್ತಿರಲಿ. ಈ ರೀತಿಯ ಮನವರಿಕೆ. ಇನ್ನು ವಿಧಾನ ಪರಿಷತ್ ಚುನಾವಣೆ ಪಕ್ಷಗಳು ಸಜ್ಜಾಗಿವೆ. ತಮ್ಮದೇ ಆದಂಥ ಲೆಕ್ಕಾಚಾರಗಳು. ಕೆಲವರಿಗೆ ಬಲ ಇದೆ, ಕೆಲವರಿಗೆ ಬಲ ಇಲ್ಲ. ಆದರೂ ಕೂಡ ಕಣಕ್ಕಿಳಿಸಿದ್ದಾರೆ. ಹಾಲಿ ಸಂಖ್ಯಾಬಲ 222, ಕಾಂಗ್ರೆಸ್ 135, BJP 62, JDS 18, ಪಕ್ಷೇತರರು 2, ಸರ್ವೋದಯ ಕರ್ನಾಟಕ ಪಕ್ಷ 1, BJPಯ ಉಚ್ಚಾಟಿತ ಶಾಸಕರು ಸೇರಿದಂತೆ ಒಟ್ಟು 222 ಮಂದಿ ಸದಸ್ಯರು. 3 ಜನ ಉಚ್ಚಾಟಿತ ಶಾಸಕರಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ಈ ಕಡೆಗೆ ಇಬ್ಬರಿಬ್ಬರು ಕಾಂಗ್ರೆಸ್ಸಿನ ಕಡೆಗೆ ಒಲವನ್ನು ತೋರಿಸಿದಂಥ ನಾಯಕರುಗಳು ST ಸೋಮಶೇಖರ್ ಮತ್ತು ಹೆಬ್ಬಾರ್. ಗೆಲ್ಲಲಿಕ್ಕೆ 28 ಮೊದಲ ಪ್ರಾಶಸ್ತ್ಯದ ಮತಗಳು ಬೇಕು. ಹೀಗಾಗೇನು ಅಂತಂದರೆ ರೆಸಾರ್ಟಲ್ಲಿ ಇಟ್ಕೊಂಡಿರುವಂಥದ್ದು ಇದೇ ಕಾರಣದಿಂದಲೇ.